ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ನಾನು ಶ್ರೀಮತಿ ಕಮಲಾ ರಮೇಶ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ 1 ವಿಷಯ ಗಣಿತ 1ನೇ ನಲಿಕಲಿಗೆ 20 ಅಂಕಗಳ ಒಂದು ಲಿಖಿತ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ. ನಿಮಗೆಲ್ಲ ತಿಳಿದಿರೋ ಹಾಗೆ 30 ಅಂಕಗಳ ಒಂದು ಮೌಖಿಕ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗುತ್ತೆ. ಒಟ್ಟಾರೆ 50 ಅಂಕಗಳ ಒಂದು ಮೌಲ್ಯಮಾಪನವನ್ನು ಮಾಡಿ ನಂತರ 20ಕ್ಕೆ ಪರಿವರ್ತಿಸಿ ದಾಖಲೀಕರಣ ಮಾಡಬೇಕಾಗತ್ತೆ. ಸೊ ಈಗಾಗಲೇ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆ ಮೌಖಿಕ ಮತ್ತು ಲಿಖಿತಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಮಾಡಿ ಬಿಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತೆ ಸಂಕಲಾತ್ಮಕ ಮೌಲ್ಯಮಾಪನ 1 ಲಿಖಿತ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಮೊದಲ ಪ್ರಶ್ನೆಗೆ ಹೋಗೋಣ. ಎಣಿಸಿ ಸಂಖ್ಯೆ ಬರೆಯಂತಿದೆ. ಸೊ ಇಲ್ಲಿ ಮರಗಳಿದ್ದಾವೆ, ಅವು ಎಣಿಸಿ ಬರೆಯಬೇಕಾಗತ್ತೆ. ಸೊ ಈಗಾಗಲೇ ಕಲಿಕಾ ಫಲಗಳನ್ನು ಒಂದು ಸಲ ನೋಡಿ ಬರೋಣ. ಸೊ ಇಲ್ಲಿ ಕಾಣ್ಬೋದು 1ನೇ ತರಗತಿ ಗಣಿತಕ್ಕೆ ಕಲಿಕಾ ಫಲಗಳು ಭಾಗ 1ಕ್ಕೆ. ಸೊ ಈ ಕಲಿಕಾ ಫಲ ಮತ್ತು ಕಲಿಕಾಂಶಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರುದ್ರಾಕ್ಷಿಗಳನ್ನು ಎಣಿಸಿ ಬಿಡಿ ಮತ್ತು ಹತ್ತುಗಳಲ್ಲಿ ಬರೆಯಂತಿದೆ. ಸೊ ಇಲ್ಲಿ 2 ಪ್ರಶ್ನೆಗಳನ್ನು ಕಾಣ್ಬೋದು 4 ಅಂಕಗಳಿಗೆ. ನೆಕ್ಸ್ಟ್ ಕ್ವೆಶ್ಚನ್, ಆಕೃತಿಗಳನ್ನು ಹೊಂದಿಸು. ಸೊ ಎ ಮತ್ತು ಬಿ ಭಾಗದಲ್ಲಿ ನೀವು ಕಾಣ್ಬೋದು ಆಕೃತಿಗಳನ್ನು ಮಕ್ಕಳಿಗೆ ಹೊಂದಿಸಲು ಹೇಳಬೇಕಾಗುತ್ತೆ. ಇದಕ್ಕೆ 8 ಅಂಕ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ. ಸೊ ಹಿಂದೆ ಮುಂದೆ ಮಧ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದ್ದಾವೆ. ನಂತರ 4ನೇ ಮೇನ್ ಕ್ವೆಶ್ಚನ್. ಸೊ 4ನೇ ಮೇನ್ ಕ್ವೆಶ್ಚನಲ್ಲಿ ಸಂಕಲನ ಮತ್ತು ವ್ಯವಕಲನವನ್ನು ಕಾಣಬಹುದು. 4 ಲೆಕ್ಕವನ್ನು ಕೊಟ್ಟಿದ್ದೀನಿ, 1 ಲೆಕ್ಕಕ್ಕೆ 1 ಅಂಕದಂತೆ. ಸೊ ನೋಡಿದ್ರಲ್ಲ, ಒಂದು ಮಾದರಿ ಲಿಖಿತ ಪ್ರಶ್ನೆ ಪತ್ರಿಕೆ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.